ರಾಹುಲ್ ಡಿಟೋ ಆಲೋಕೆ ಕಾಂಟ್ರವರ್ಸಿ ಪಾರ್ಟ್ 2 ಫಸ್ಟ್ ಪಾರ್ಟ್ ಯಾರ್ಯಾರು ನೋಡಿಲ್ಲ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಂಬನ್ನಿ. ಓಕೆ, ಈ ವಿಡಿಯೋದಲ್ಲಿ ವಿಲ್ ಬಿ ಫೋಕಸಿಂಗ್ ಮೋರ್ ಆನ್ ದ ಪ್ರೀ ಅಂಡ್ ಪೋಸ್ಟ್ ರಿಲೀಸ್ ಆಫ್ ನನ್ಗನ್ಸಿದ್ದು ಸಾಂಗ್. ಅಕಾರ್ಡಿಂಗ್ ಟು ದ ಕ್ಲೇಮ್ಸ್ ಆಫ್ ರಾಹುಲ್ ಡಿಟೋ, ಆಲೋಕೆ ಅವ್ರಿಗೆ ಮುಂಚೆನೆ ಗೊತ್ತಿತ್ತು ದಿಸ್ ಇಸ್ ಅ ಸಬ್ಲಿಮಿನಲ್ ಡಿಸ್ಟ್ರಾಕ್ಟ್ ಫಾರ್ ಚಂದನ್ ಚಟ್ಟಿ. ಇದೇನಾದರೂ ಆಚೆ ಹೋದ್ರೆ ಹೇಟ್ ರೇಟು, ಕಾಂಟ್ರವರ್ಸೀಸು, ನೆಗೆಟಿವಿಟಿ ಬಂದೇ ಬರುತ್ತೆ ಅಂತ ಅವರು ಆಂಟಿಸಿಪೇಟ್ ಮಾಡಿದ್ರು. ಆದ್ರೂ ರಿಸ್ಕ್ ತಗೊಂಡು ಅವರು ಪ್ರೊಡ್ಯೂಸ್ ಮಾಡಿ ಆಲೋಕೆ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಇದು ರಿಲೀಸ್ ಆಗುತ್ತೆ. ಮತ್ತೆ ಪ್ಯಾರಲ್ ಅಲ್ಲಿ ಚಂದನ್ ಶೆಟ್ಟಿ ಅವರ ಪೀಕ್ ಟೈಮ್ ಅದು. ಏನಕ್ಕೆ ಅಂತ ಅಂದ್ರೆ ಅವರು ಆಗಷ್ಟೇ ತಾನೇ ಬಿಗ್ ಬಾಸ್ ನ ಗೆದ್ದು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರ್ತಾರೆ. ಮತ್ತೆ ಕೋ ಇನ್ಸಿಡೆಂಟ್ಲಿ ಅದೇ ಟೈಮ್ಗೆ ನನ್ಗನ್ಸಿದ್ದು ಸಾಂಗ್ February 1 ರಿಲೀಸ್ ಆಗುತ್ತೆ. ಸಾಂಗ್ ರಿಲೀಸ್ ಆಗಿ 24 hours ಒಳಗಡೆ ರಾಹುಲ್ ಡಿಟೋಗೆ ಚಂದನ್ ಶೆಟ್ಟಿ ಫ್ಯಾನ್ಸ್ ಇಂದ ತುಂಬಾನೇ ಹೇಟ್ ಕಮೆಂಟ್ಸು, ನೆಗೆಟಿವಿಟಿ, ಆಲ್ಮೋಸ್ಟ್ 40-50 ಟ್ರಾಲ್ ಪೇಜಸ್ ಇಂದ ಟ್ರಾಲ್ ಆಗುತ್ತೆ. ಟ್ರಾಲ್ ಪೇಜಸ್ ಮುಂಚೆನೆ ಗೊತ್ತಲ್ಲ, ಇದೊಂದು ಕಾಪಿ ಬೀಟು, ಚಂದನ್ ಶೆಟ್ಟಿ ಸಕ್ಸಸ್ ನೋಡಿ ನಿಂಗೆ ಹೊಟ್ಟೆ ಉರಿತಾ ಇದೆ, ಬರ್ನಾಲ್ ಹಚ್ಕೋ ಅಂತ ತುಂಬಾನೇ ಟ್ರಾಲ್ ಮಾಡ್ತಾರೆ. ಇದರಿಂದ ರಾಹುಲ್ ಡಿಟೋಗೆ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಅಗೇನ್ ಇಟ್ಸ್ ಅಕಾರ್ಡಿಂಗ್ ಟು ದ ಕ್ಲೇಮ್ಸ್ ಆಫ್ ರಾಹುಲ್ ಡಿಟೋ. ರಾಹುಲ್ ಡಿಟೋ ಅವರು ತುಂಬಾ ಬೋಲ್ಡ್ ಆಗಿ ಇಲ್ಲ ಇದು ಚಂದನ್ ಶೆಟ್ಟಿಗೆನೆ ಮಾಡಿರೋದು ಸಬ್ಲಿಮಿನಲ್ ಡಿಸ್ಟ್ರಾಕ್ ಅಂತ ಹೇಳಕ್ಕೆ ರೆಡಿ ಆಗಿರ್ತಾರೆ ಪಬ್ಲಿಕ್ ಗೆ. ಆದ್ರೆ ಅಲೋಕ್ ಅವರು ಬೇಡ ರಾಹುಲ್, ತುಂಬಾನೇ ಕಾಂಟ್ರವರ್ಸೀಸ್ ಆಗ್ತಿದೆ, ಟ್ರಾಲ್ ಆಗ್ತಾ ಇದೆ, ಇದು ಚಂದನ್ ಶೆಟ್ಟಿಗಲ್ಲ ಎಲ್ಲ ಫೇಕ್ ರ್ಯಾಪರ್ಸ್ಗೆ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಲೈವ್ಗೆ ಹೋಗಿ ಅದನ್ನೇ ಹೇಳಿಸ್ತಾರೆ. ಇಲ್ಲಿ ಮ್ಯಾಟ್ರ್ ಇನ್ನ ಸೀರಿಯಸ್ ಆಗೋದು. ಅದನ್ನ ಪಾರ್ಟ್ 3 ಅಲ್ಲಿ ನೋಡಿ ಪ್ಲೀಸ್.